ಹಾಯ್ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನಪ್ಪ ಏನಪ್ಪ ಅಂದ್ರೆ ವಿಡಿಯೋ ನೋಡೋಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಕಾಮೆಂಟ್ ಮಾಡಿ, ಏನಾದರೂ ಡೌಟ್ ಇದ್ದರೆ ನಾವು ಹೇಳುವಂಥ ನಮಗೆ ಎಷ್ಟು ತಿಳಿಯುತ್ತೋ ಹೇಳ್ತೀವಿ. ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಪ್ಪ ಅಂದ್ರೆ ನಿಮ್ಮ ಸಪೋರ್ಟ್ ನಮ್ಗೆ ಮುಖ್ಯ. ಒಂದು ಕಾರಣಪ್ಪ ಅಂತಂದ್ರೆ, ಏನು ಕಾರಣ ಐತೆ ಅಂತಂದ್ರೆ, ನಿಮ್ಮ ಸಪೋರ್ಟು ಹೇಗೆ ನೀವು ನಮಗೆ ಸಪೋರ್ಟ್ ಕೊಡ್ತೀರಿ, ಆ ರೀತಿ ನಾವು ನಿಮಗೊಂದು ವಿಡಿಯೋ ಮಾಡಿ ಹಾಕ್ತೀವಿ. ಯಾರಿಗಪ್ಪ ಅಂತಂದ್ರೆ, ಮೇನಾಗಿ ಬಾಯ್ಲರ್ ಕೋಳಿ ಸಾಕಾಣಿಕೆ ಮಾಡೋರಿಗೆ. ಈ ವಿಡಿಯೋ ನೀವು ನೋಡಿದರೆ ನಿಮಗೇನಾದರೂ ಹೊಸಬರಿಗೆ, ಕೋಳಿ ಈಗ ಹೊಸದಾಗಿ ಯಾರು ಪ್ರಾರಂಭ ಮಾಡ್ತಿರ್ತಿರಲ್ಲ ಅವ್ರಿಗೆ ದೊಡ್ಡ ಅನುಕೂಲ ಐತಿ. ಇದೊಂದು ವಿಡಿಯೋ ನೋಡಲೇಬೇಕು ನೀವು. ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಈ ವಿಷಯದಾಗ ಏನು ಅರ್ಥನೇ ಆಗೋದಿಲ್ಲ. ಅದಕ್ಕಾಗಿರಿ ಯಾರು ಸ್ಕಿಪ್ ಮಾಡದೆ ನೋಡಿರಪ್ಪ. ಮತ್ತು ಇನ್ನೊಂದು ಸಲ ಹೇಳ್ತೀನಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಆಶಾ ಫಾರ್ಮರ್ ವಾಲ್ಗ ಯೂಟ್ಯೂಬ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನೇ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬನ್ನಿ ಹೋಗೋಣ, ನೋಡೋಣ. ಇವತ್ತಿನ ದಿನ ಏನಪ್ಪ ಅಂತಂದ್ರೆ, ಕೋಳಿ ಮರಿಗಳು ಯಾಕೆ ತೂಕ ಇಳ್ಕೊತಾವಂದ್ರೆ, ತೂಕ ಬಂದಿದ್ದ ಕೋಳಿ ಯಾಕೆ ಇಳಿತಾವಪ್ಪ ಅಂತಂದ್ರೆ, ನಾವು ಮಾಡೋದು ಒಂದು ತಪ್ಪು ಏನೈತೆ ಅಂದ್ರೆ, ಈ ತಪ್ಪನ್ನ ನಾವು ತಿದ್ಕೋಬೇಕು. ಹೆಂಗೆ ತಿದ್ಕೋಬೇಕಪ್ಪ ಅಂತಂದ್ರೆ, ಕೋಳಿ ಡ್ರಿಂಕರ್ನ ಕ್ಲೀನ್ ಇಟ್ಕೊಂಡಾಗಲೇ ಕೋಳಿ ವೇಟ್ ಬರೋದು. ಯಾಕೆ ವೇಟ್ ಬರೋದು, ಅದಕ್ಕೊಂದು ಕಾರಣ ಐತಿ, ಹೇಳ್ಕೊಡ್ತೇನೆ ನಾನು. ಏನಪ್ಪ ಅಂತಂದ್ರೆ, ಕೋಳಿ ಮರಿಗಳು ಇಲ್ಲೇ ಸ್ಕ್ರೀನ್ಯಾಗ ತೋರಿಸ್ತಾನೆ ನಿಮಗೆ. ಆ ಸ್ಕ್ರೀನ್ ಒಳಗೆ ಯಾವ ರೀತಿ ಮೋಷನ್ ಮಾಡ್ತಾವಲ್ಲ, ಮೋಷನ್ ಮ್ಯಾಲೆ ಇರೋದು ಎಫೆಕ್ಟ್. ಮೋಷನ್ ಯಾವ ರೀತಿ ಮಾಡ್ಬೇಕಂದ್ರೆ ಗಟ್ಟಿ ಮಾಡಿದ್ರೆ ಕೋಳಿ ಕೋಳಿ ವೇಟ್ ಬರೋಕೆ ಶುರು ಆಗೈತಿ. ಕೋಳಿ ಆರೋಗ್ಯದಿಂದ ಚಲೋ ಐತಿ, ಇದು ವೇಟ್ ಬರ್ತೈತಿ ಅಂತ ಅನ್ನೋದು ನಮಗೆ ನಂಬಿಕೆ ಇರ್ತೈತಿ. ಈ ನೀರು ಥರ ಮೋಷನ್ ಮಾಡೋಕೆ ನಿಲ್ತೈತಲ್ಲ, ಅದೇ ಕಾರಣ ನಮ್ಮ ಕೋಳಿ ವೇಟ್ ಕಡಿಮೆ ಆಗೋಕ್ಕೆ ಕಾರಣ ಅದೇ. ಯಾವ ರೀತಿ ಅಂತಂದ್ರೆ, ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ. ಇದಕ್ಕೆ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಆ ತೆಳ್ಳಗೆ ಅದು ನೀರು ಥರ ಮೋಷನ್ ಮಾಡ್ಕೊಳ ಅಂತಂದ್ರೆ, ತಿಂದಿದ್ದು ಫೀಡ್ ಎಲ್ಲ ಹೊಟ್ಟೆ ಒಳಗಿಂದ ಹೊರಗೆ ಹೋಗಕ್ಕೆ ಶುರುವಾಗ್ಬಿಡ್ತೈತಿ. ಆವಾಗ ಕೋಳಿಗಳಿಗೆ ಏನು ಆಧಾರ, ಪೇಟೆ ಬರೋದಿಲ್ಲ. ಅದಕ್ಕಾಗಿ ನಾವು ಏನು ಮಾಡಿಬಿಡ್ತೀವಿ, ಕೆಟ್ಟ ನೀರು, ಕೊಳಚಿ ಥರ ನೀರು ಆಗಿರ್ತೈತಿ ಡ್ರಿಂಕರ್ ಒಳಗೆ, ಕ್ಲೀನ್ ಇಟ್ಕೊಂಡಿರೋದಿಲ್ಲ. ಯಾವಾಗೋ 3 ದಿನ ತೊಳೆದಿದ್ದು ನೀರನ್ನ ಕುಡಿಸೋದು, ಇವೆಲ್ಲ ಮೇಜರ್ ಕಾರಣ ಇರ್ತಾವೆ. ಆ ಕಾರಣನ ಏನು ಮಾಡಬೇಕು, ನಾವು ಡ್ರಿಂಕರ್ನ ಕ್ಲೀನ್ ಇಟ್ಕೋಬೇಕು. ಡ್ರಿಂಕರ್ ಕ್ಲೀನಾಗಿ ಇಟ್ಕೊಲಿಲ್ಲ ಅಂತಂದ್ರೆ, ಆ ರೀತಿ ಸಂಡಾಸ್ ಮಾಡೋಕೆ ನಿಲ್ತೈತಿ, ಕೋಳಿ ತೂಕನೇ ಬರೋದಿಲ್ಲ. ನೋಡಿ ಕೋಳಿ ಬಂಧುಗಳೇ, ಯಾಕೆ ಹೇಳ್ತಂತಂದ್ರೆ, ಇದೊಂದು ಟ್ರಿಕ್ ನೀವು ನೆನಪಿನಾಗ ಇಟ್ಕೋಬೇಕು. ಏನೋ ಕಷ್ಟ, ಒಂದಿನ ಫೀಡ್ ಇಲ್ಲಿಕ್ಕೂ ಚಿಂತಿಲ್ಲ, ಆದರೆ ಡ್ರಿಂಕರ್ನ ಕ್ಲೀನ್ ಇಟ್ಕೋಬೇಕು. ಇದೇ ಕಾರಣಕ್ಕೆ ಕೋಳಿ ಮರಿಗಳು ನೀರು ಥರ ಹೇತ್ಕೊಳಕ್ಕೆ ಶುರು ಮಾಡ್ತಾವೆ. ಹೇತ್ಕೊಳಕ್ಕೆ ಶುರು ಆತಂದ್ರೆ ವೇಟ್ ಆಟೋಮೆಟಿಕ್ ಕಡಿಮೆ ಆಗೋಕೆ ಶುರು ಆಕತಿ. ಮತ್ತು ಇನ್ನೊಂದು ಕಾರಣ ಅಂತಂದರೆ, ಕೋಳಿ ಸೈಡ್ ನಾವು ಟಾರ್ಪಲ್ ಕಟ್ಟಿರ್ತೇವಲ್ಲ, ಈ ರೀತಿ ನಾವು ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ನಾವು ಯಾವಾಗಲೂ ಇಳಿಸಿರ್ಬೇಕು. ಹಗಲಿ ಟೈಮ್ ಪೂರ 0 ಥರ ಮಾಡಿರ್ಬೇಕು. ಇಲ್ಲ ಅಂತಂದ್ರೆ ಏನು ಮಾಡಿಬಿಡ್ದೈತೆ ಅಂದ್ರೆ, ಈ ವಾಸನೆ ಒಳಗೆ ನಿಂತ್ಕೊಂಡು ಈ ಕೋಳಿ ಗಲೀಜಿಂದ ವಾಸನೆ ನಿಂತ್ಕೊಂಡು ಅವಕ್ಕೂ ಹೊಟ್ಟೆ ಕೆಡಾಕೆ ಶುರುವಾಗಿ ಡಿಸೆಂಟ್ರಿ ಶುರು ಆಗ್ಬೋದು. ಈ ಡಿಸೆಂಟ್ರಿ ಶುರು ಆಯಿತು, ನಮ್ಮ ಕೋಳಿ ವೇಟ್ ಕಡಿಮೆ ಆಗ್ತಾ ಹೋಗ್ತದೆ. ದಿನಕ್ಕೆ ದಿನ ಕಡಿಮೆ ಆಗ್ತಾ ಹೋಗ್ತೈತೆ. ಅದಕ್ಕಾಗಿ ಅವಕ್ಕೆಲ್ಲ ಮನೆ ಮದ್ದು ಇದೆ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ, ಯಾವ ರೀತಿ ಆ ರೀತಿ ಆದರೆ ಯಾವ ರೀತಿ ನಾವು ಮನೆ ಮದ್ದನ್ನು ಬಳಸ್ಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಕಾಮೆಂಟ್ ಮುಖಾಂತರ ತಿಳಿಸಿ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಯಾಕಪ್ಪ ಅಂತಂದರೆ, ಈ ರೀತಿ ನಾವು ಮೇಜರ್ ಕಾರಣ 2 ಕಾರಣ. ಒಂದು ನೀರಿಂದು, ಒಂದು ನಾವು ತಾಡ್ಪಲ್ ಏರ್ಸ್ಕೊಂಡಿರೋದು. ಯಾವಾಗಲೂ 0 ಮಾಡಿಟ್ಟಿರ್ಬೇಕು. ಬೆಳಗ್ಗೆ ಹರಿದ ಮೇಲೆ 7 ಗಂಟೆಯಿಂದ 0 ಮಾಡಿಬಿಡ್ಬೇಕು. ಅದು ಒಳಗಿನ ವಾಸನೆ ಎಲ್ಲ ಹೊರಗೆ ಹೋಗಿಬಿಡ್ತಂದ್ರೆ ಗಾಳಿ ಮುಖಾಂತರ ಕೋಳಿಗಳು ಗ್ರೋತ್ ಬರ್ತಾವೆ, ವೇಟ್ ಬರ್ತಾವೆ. ಇಲ್ಲ
ವೇಟ್ ಬರಲಿಲ್ಲ ಅಂದ್ರೆ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಆ ರೀತಿ ನೋಡಿರಿ ಯಾವ ರೀತಿ ಆಗಿರ್ತಾವೆ ಅನ್ನೋದು, ಮೋಷನ್ ಯಾವ ರೀತಿ ಮಾಡಿರ್ತಾವೆ ಅನ್ನೋದ್ರ ಬಗ್ಗೆ. ಇದಕ್ಕೆಲ್ಲ ಔಷಧಿ ಮನೆ ಮದ್ದು ಐತಿ. ನಾವು ಇನ್ನೊಂದು ವಿಡಿಯೋದಾಗ ಹೇಳ್ತೀನಿ. ನೀವು ಕಾಮೆಂಟ್ ಮಾಡಿದರೆ ಅದಕ್ಕೆ ಏನೈತಿ ಮನೆ ಮದ್ದು ಅನ್ನೋದು ನಾವು ಹೇಳ್ಕೊಡ್ತೀನಿ. ಅಲ್ಲಿ ತನಕ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಯಾರಿಗಾದರೂ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಅತಿ ಮುಖ್ಯ. ಪದೇ ಪದೇ ಹೇಳ್ತಾ ಇದ್ದೀನಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್, ಮುಂದಿನ ವಿಡಿಯೋಕ್ಕೆ ಅಲ್ಲಿವರೆಗೂ ಗುಡ್ ಬಾಯ್.